ಇಲ್ಲಿವರೆಗೆ ನಮ್ಮ ಶಾಲೆಯಲ್ಲಿ 30 ಅಖಂಡ ಸೇವೆಯನ್ನು ಮಾಡಿ ಇಲ್ಲೇ ವೃತ್ತಿಯನ್ನು ಕೈಕೊಂಡು ಇಲ್ಲೇ ನಿವೃತ್ತಿ ಹೊಂದೋದಕ್ಕೆ ಬೇಕಾದ್ರೆ ಅದಕ್ಕೆ ಭಾಳ ಪುಣ್ಯ ಬೇಕು ಮತ್ತು ಭಾಳ ಸೇವಾ ಬೇಕು ಅಂಥ ಕಾರ್ಯಕ್ರಮವನ್ನು ಶ್ರೀ ಕುಲಕರ್ಣಿ ಗುರುಗಳು ನಮ್ಮ ಶಾಲೆಗೆ ಮಾಡಿಕೊಟ್ಟಾರ. ಅವರು ನನ್ನ ಸಹೋದ್ಯೋಗಿ ಸಹೋದರರು ಕೂಡ ಹಾಗೂ ಇವತ್ತಿನ ದಿವಸ ಸನ್ಮಾನ ನೀಡುವುದು ಅವರಿಗೆ ಬೀಳ್ಕೊಡುವಂಥ ಒಂದು ಸಮಾರಂಭ ಭಾಳ ಸ್ತುತಿಯಾಗಿದೆ. ಮತ್ತು ಅವರಿಗೆ ಈ 30 ವರ್ಷ ಇದ ಶಾಲೆಯೊಳಗೆ ಸೇವೆ ಮಾಡೋಕ್ಕೆ 16 ಗಂಟೆ ಬಿದ್ದಾರೆ ಅವರಿಗೆ. ಒಬ್ಬವ ನಮ್ಮ ಹುಲಿ ಅಜ್ಜ, ಇನ್ನೊಬ್ಬವ ಅವರು ಅರ್ಬಾಯಿ ಅಜ್ಜ, ಒಬ್ಬವ. ಇವರಿಬ್ಬರು ಕೂಡ ಅವರೇ ಮಾಡಿದ್ದಾರೆ. 30 ವರ್ಷ ಈ ನಮ್ಮ ಶಾಲೆಯನ್ನು ಜಕ್ಕೊಂಡು ಹೋಗಿದ್ದಾರೆ. ಮತ್ತು ಅವರಿಗೆ ನಾವೊಂದು ವಿನಂತಿ ಏನಪ್ಪ ಅಂತಂದ್ರೆ, ನಮ್ಮ ಶಾಲೆಯ ಮಕ್ಕಳಿಂದಾಗಲಿ, ನಮ್ಮ ಶಾಲಾ ಸಹೋದ್ಯೋಗಿ ಸಹೋದರ ಸಹೋದರಿಯಿಂದಾಗಲಿ ಹಾಗೂ ಗ್ರಾಮಸ್ಥರಿಂದಾಗಲಿ ಏನಾದ್ರು ಅವರಿಗೆ ಕೆಟ್ಟ ಅನಿಸಿದ್ರೆ ಏನು ಮಾಡ್ಬೇಕಂತಂದ್ರೆ ಅವರ ಮರೆತು ಬಿಡ್ಬೇಕು. ಏನು ಮಾಡ್ಬೇಕು, ಅದನ್ನು ಮರೆತು ಬಿಡ್ಬೇಕು. ಮತ್ತು ಏನೋ ಅವ್ರಿಗೆ ಅನಿಸಿದ್ದನ್ನೆಲ್ಲ ಏನು ಮಾಡ್ಬೇಕು, ಇಲ್ಲೇ ಬಂದು ಇನ್ಮೇಲೆ ಈ ಶಾಲಾ ಮಕ್ಕಳಿಗಾಗಲಿ ಸಹೋದ್ಯೋಗಿ ಸಹೋದರ ಸಹೋದರಿಗಾಗಲಿ ನಮಗೂ ಕೂಡ ಅವರು ತಮ್ಮ ಅನುಭವ ಅಮೃತವನ್ನು ನೀಡಿದ್ದಾರೆ. ಇನ್ಮ್ಯಾಗ ಅವರ ಅವಕಾಶಕ್ಕಾಗೆಲ್ಲ ನಮ್ಮ ಈ ಗ್ರಾಮದ ನಮ್ಮೂರು ಶಾಲೆಗೆ ಬಂದು ನಮ್ಮ ಶಾಲಾ ಮಕ್ಕಳಿಗೂ ನಮಗೂ ಅವಕಾಶ ಸೇವೆಯನ್ನು ಸಲ್ಲಿಸುವಂಥ ಅವಕಾಶ ಮಾಡಿಕೊಳ್ಳಿ ಅಂತ ಹಾರೈಸುತ್ತಾ ಅವರ ವೃತ್ತಿ ಜೀವನ ನಿವೃತ್ತಿಯವರ ಜೀವನ ಸುಖಮಯವಾಗಲಿ ಅಂತ ಹೇಳ್ತಾ ಇವತ್ತಿನ ಈ ಸಮಾರಂಭದಲ್ಲಿ ಈ ಸಮಾರಂಭದ ಅಧ್ಯಕ್ಷತೆಯನ್ನು ವಹಿಸಿದಂಥ ನಮ್ಮ ಈ ಶಾಲಾ ಸುಧಾರಣಾ ಸಮಿತಿ ಅಧ್ಯಕ್ಷರಿಗೂ ಹಾಗೂ ಉಪಾಧ್ಯಕ್ಷರಿಗೂ ಸರ್ವ ಸದಸ್ಯರಿಗೂ ಮತ್ತು ಇಲಾಖೆಯಿಂದ ಬಂದಂಥ ಅಧಿಕಾರಿಗಳು ಮತ್ತು ಯಾವತ್ತೂ ನನ್ನ ಆತ್ಮೀಯರಿಗೂ ನಾನು ಅನಂತ ಧನ್ಯವಾದ ಅರ್ಪಿಸಿ ಇಲ್ಲಿ ಮಾತನಾಡಲಿ ಕೊಟ್ಟಕ್ಕಂಥ ಅವಕಾಶ ಕೊಟ್ಟಿದ್ದಕ್ಕಾಗಿ ನಾನು ತುಂಬ ಹೃದಯ ಧನ್ಯವಾದಗಳನ್ನು ಅರ್ಪಿಸಿ ನನ್ನ 2 ಮಾತುಗಳನ್ನು ಮುಗಿಸ್ತೇನೆ. ಜೈ ಹಿಂದ್. ಇವತ್ತು ಶ್ರೀ ಬಿ ಎಸ್ ಕುಲಕರ್ಣಿ ಅವರ ಬೀಳ್ಕೊಡುವ ಸಮಾರಂಭ ಅಂದ್ರೆ ಸೇವಾ ನಿವೃತ್ತಿಯಿಂದ ಬೀಳ್ಕೊಡುವ ಸಮಾರಂಭ. ಈಗ ನಾವು ಈ ಶಾಲೆಯಲ್ಲಿ ಸುಮಾರು 26 ವರ್ಷ ಸೇವೆ ಸಲ್ಲಿಸಿ ಈಗಾಗಲೇ ಒಂದು 4 ವರ್ಷದಿಂದ ನಿವೃತ್ತಿಯಾಗಿದ್ದೇವೆ. ನಾವು ಮತ್ತು ಕುಲಕರ್ಣಿ ಶಿಕ್ಷಕರು ಬಹಳ ಒಡನಾಟ ಬಹಳ ಒಳ್ಳೆಯದಿತ್ತು. ನಾವು ಶಾಲೆಯ ವತಿಯಿಂದ ಆಗಲಿ ಆಫೀಸ್ ವತಿಯಿಂದ ಆಗಲಿ ಅಥವಾ ಯಾವುದೇ ಒಂದು ಸಮಸ್ಯೆ ಬಂದರೂ ಮಕ್ಕಳ ಸಮಸ್ಯೆ ಬಂದರೂ ಇವರವರು ಕೂಡ ವಿಚಾರ ಮಾಡಿ ಚರ್ಚಿಸಿ ಅದನ್ನು ಸಾಲ್ವ್ ಮಾಡ್ತಿದ್ದೀವಿ. ಹಿಂಗೆ ಅವರ ಒಡನಾಟ ಭಾಳ ಅಚ್ಚುಕಟ್ಟಾಗಿತ್ತು. ಅವರು ನಮಗೆ ಎನ್ಗಿ ಶಾಲೆಯಲ್ಲಿದ್ದಾಗ ನಾನು ಪ್ರೊಮಿಷನ್ ಅಂತ ಕರೆ ಬಂದಿತ್ತು. ಆವಾಗ ಇವರನ್ನೇ ಕರ್ಕೊಂಡು ಹೋಗಿದ್ದೆ. ಕುಲಕರ್ಣಿ ಸರ್ ನನಗೆ DDP ಆಫೀಸ್ ಕರ್ಕೊಂಡು ಹೋಗಿದ್ದೆ. ಆವಾಗ ಅಚಾನಕ್ಕಾಗಿ ದೇವರ ದಯೆಯಿಂದ ನಮಗೆ ಈ ಸುತ್ತಘಾಟಿ ಶಾಲೆನೇ ಸಿಕ್ತು, ಪ್ರೊಮೋಷನ್ ಹೆಡ್ ಮಾಸ್ತರ್ ಅಂತೇಳಿ. ಅಲ್ಲಿಂದ 3 ವರ್ಷಗಳ ಕಾಲ ಹೆಡ್ ಮಾಸ್ತರ್ ಅಂತೇಳಿ ಸೇವೆ ಸಲ್ಲಿಸಿದಾಗ ಅವಾಗ ಏನೇ ಸಮಸ್ಯೆಗಳು ಬರ್ತಿತ್ತು ಆವಾಗ ಎಲ್ಲ ಸಿಬ್ಬಂದಿ ವರ್ಗದವರು ಆಯ್ತು, SDMC ಅವರು ಆಯ್ತು, ನಾವು ಕೂಡಿಕೊಂಡು ಚರ್ಚಿಸಿ ಅದನ್ನು ಪರಿಹಾರವನ್ನು ಕಂಡುಕೊಳ್ತಿದ್ದೀವಿ. ಈಗ ಆಗ ನಾವು ಪ್ರಧಾನ ಗುರುಗಳು ಇದ್ದಾಗ ಈಗಾಗಲೇ ಯರಗುದ್ದಿ ಅಶೋಕ ಅವರು ಇದ್ದಾರೆ. ಅವರು ಕೂಡ ನಮಗೆ ಬಹಳ ಸಹಾಯ ಸಹಕಾರವನ್ನು ಕೊಟ್ಟರು. ಮುಂದೆ ಕುಲಕರ್ಣಿ ಶಿಕ್ಷಕರ ಬಗ್ಗೆ ಇನ್ನೊಂದು ಸ್ವಲ್ಪ ಹೇಳೋದಾದ್ರೆ, ನಾವು ಅವರು ಮನಸ್ಸು ಎರಡಿದ್ರು ದೇಹ ಎರಡಿದ್ರು ಮನಸ್ಸು ಒಂದೇ ಇತ್ತು. ಯಾಕಂದ್ರೆ ಅವರು ನಮ್ಮ ಒಡನಾಟ ಬಹಳ ಅಚ್ಚುಕಟ್ಟಾಗಿತ್ತು. ಒಂದು ಉದಾಹರಣೆ ಹೇಳ್ತೇವೆ, ನಾವು ಆವಾಗ ಸ್ವಲ್ಪ ಪೇಮೆಂಟ್ ಕಡಿಮೆ, ಹೀಗಾಗಿ ದಿನಾಲೂ ಇಬ್ಬರು ಒಂದೇ ಕಡೆಯಿಂದ ಬರ್ತಿದ್ವಿ ನಾವು. ಹಂಗಾರೆ ಒಂದು 3 ದಿವಸ ನೀವು ಗಾಡಿ ತೊಗೊಂಬರ್ರಿ, ಒಂದು 3 ದಿವಸ ನಾವು ಗಾಡಿ ತೊಗೊಂಬರ್ತೇವೆ ಅಂತೇಳಿ ಕೆಲಸ ಹಿಂಗೆ ಮಾತಾಡ್ಕೊಂಡು ಹೊಂದಾಣಿಕೆಯಿಂದ 3 ದಿವಸ ಅವ್ರದ್ದು 3 ದಿವಸ ನಮ್ಮದು ಹಿಂಗೆ ಗಾಡಿ ತೊಗೊಂಬಂದು ನಮ್ಮ ಸೇವೆಯನ್ನು ಸಲ್ಲಿಸಿದ್ದೀವಿ. ಇಷ್ಟು ಅವರ ಒಡನಾಟ ಬಹಳ ಇತ್ತು. ಆದ್ದರಿಂದ ಅವರು ಇಂದಿನಿಂದ ನಿವೃತ್ತಿ ಹೊಂದಲಿದ್ದಾರೆ. ಅವರಿಗೆ ದೇವರು ಒಳ್ಳೆಯ ಆಯುಷ್ಯ ಆರೋಗ್ಯ ಸಂಪತ್ತನ್ನು ಕೊಟ್ಟು ದಯಮಾಡಿಸಲಿ ಅಂತ ಕೆಲಸ ನಾನು ಈ ವೇದಿಕೆಯಲ್ಲಿ ಅವರಿಗೆ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ಕೋತೇನೆ. ಇಷ್ಟು ಹೇಳಿ ನನ್ನ 1-2 ಮಾತುಗಳನ್ನ ಮುಗಿಸ್ತೇನೆ. ನಾನು ಫಸ್ಟ್ ಬಂದು ಕಲ್ತಿದ್ದೇನಪ್ಪ ಅಂತಂದ್ರೆ ಸಮಯ ಪ್ರಜ್ಞೆ, ಸಮಯವನ್ನು ಹೆಂಗೆ ಪಾಲಿಸ್ಬೇಕು. ಹೌದ್ರಿ, ಒಬ್ಬ ಸರಳ ವ್ಯಕ್ತಿ ಅವ್ರು ಹೆಂಗಿರ್ತಾರಲ್ಲ 60 ವರ್ಷದವರು ಅಷ್ಟು ಆಕ್ಟಿವ್ ಆಗಿರ್ತಾರಂದ್ರೆ ನಾವು ಈಗ ಬಂದೇವಿ ನಾವು ಹೆಂಗಿರ್ಬೇಕು ಅನ್ನೋದನ್ನ ಒಂದು ಕಲ್ತ್ನಿ. ಆಮೇಲೆ ಸರ್ ಏನು ಮಾಡ್ತಿದ್ರಂದ್ರೆ ರೀ, ಮಕ್ಕಳ ಮುಂದೆ ಭಾಳಷ್ಟು ನಾವು ಸಮಯವನ್ನು ಕಳೆದಲ್ಲಿ ಹೋದ್ರೆ ಚಂದ ನಮಗೆ ಮಾತಾಡ್ತಿದ್ರಿ. ಇಲ್ಲ ಅಂದ್ರೆ ಅವ್ರ ಮುಖದ ಮೇಲೆ ಗೊತ್ತು ಮಾಡ್ಕೊಂಡ್ಬಿಡ್ತಿದ್ವು ನಾವೇನೋ ತಪ್ಪು ಮಾಡಿದ್ದೇವಿ, ನಾವು ಇನ್ನೂ ಏನೋ ಮಕ್ಕಳಿಗೆ ಕಲಿಸ್ಬೇಕಿತ್ತು ಅಂಥೇಳಿ. ಇಂತಹ ಸರಳ ವ್ಯಕ್ತಿಯನ್ನು
ಮುಂದೆ ಕೂಡ ನಾವು ಕಾಣಲಿ ಅಂತ ಹೇಳಿ ಸರ್ ನನ್ನ ತಂದೆ ಅಂತಲೇ ಹೇಳ್ಕೊತೀನಿ. ಒಬ್ಬರು ತಂದೆಯಾಗಿ ಯಾವ ರೀತಿ ಸಲಹೆಗಳನ್ನು ನೀಡ್ತಾರಲ್ಲ ಹಿಂಗೆ ಮಾಡ್ಬೇಕು. ಅವರು ಎಲ್ಲರೂ ಹೇಳಿದರು ಏನ್ರಿ ವಾ, ಹೌದ್ರಿ ಏನ್ರಿ ವಾ ಅಂದ ಮಾತಿಲ್ಲ. ಸರ್ ಜೊತೆ ಭಾಳ ತಮಾಷೆ ರೀ. ಆದ್ರೆ ಅವ್ರು ಹೆಂಗಿರ್ತಾರಲ್ಲ ಹಂಗೆ ನಾವಿರ್ಬೇಕು. ಎಲ್ಲರ ಟೈಮ್ ಪಾಸ್ ಮಾಡಿ ಹೋಗಿ ಇಲ್ರಿ, ಮಕ್ಕಳಿಗೆ ಏನು ಮುಟ್ಬೇಕಲ್ಲ ಅದು ಮುಟ್ಬೇಕ್ರಿ, ನಾವೇನು ಕಲಿಸ್ಬೇಕಲ್ಲ ಅದನ್ನ ಕಲಿಸ್ಬೇಕು. ಅದನ್ನ ಮುಂದೆಯೂ ಕೂಡ ದೇವರು ನನಗೆ ಒಲಿಸಿಕೊಡಲಿ ಎಂದು ಹೇಳುತ್ತಾ ಎರಡು ಮಾತು ಆಡಲು ನನಗೆ ಅವಕಾಶಗಳನ್ನು ಕೊಟ್ಟಿರಂತಹ ತಮಗೆಲ್ಲರಿಗೂ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ 2 ಅನಿಸಿಕೆಗಳನ್ನು ಮುಗಿಸುತ್ತೇನೆ. ಎಲ್ಲ ಮಕ್ಕಳು ಚಪ್ಪಾಳೆ ಮೂಲಕ ಗುರುಗಳಿಗೆ ಆರೈಸಬೇಕು. ಸರಿ ನೋಡಿ ಸರ್, ನೋಡಿ हिरोपंती अच्छा हिरोपंती
ಸನ್ಮಾನ ಕಾರ್ಯಕ್ರಮವನ್ನು ನೋಡೋಣ. ಸರಿ ನೋಡಿ ಸರ್ ನೋಡಿ ಓಕೆ ಸರ್ ಕೈ ತೆಗಿಲಿ ನೋಡಿ ಸರ್ ಹಲೋ ಸರ್ ಇಲ್ಲಿ ನೋಡಿ ಥ್ಯಾಂಕ್ ಯು ನೆಕ್ಸ್ಟ್ ಹೊಂದಿರುವುದು ಶಿಕ್ಷಕರಿಗೆ ಮಾತ್ರ. ಎಷ್ಟೋ ಉನ್ನತ ಹುದ್ದೆಗೆ ಏರಿದರೂ ಕೂಡ ಅವರ ಶಿಷ್ಯ ಬಳಗ ಯಾವ ಹುದ್ದೆಯಲ್ಲೂ ಕೂಡ ನಾವು ಕಾಣುವುದಿಲ್ಲ. ಆದರೆ ಶಿಷ್ಯ ಬಳಗವನ್ನು ಹೊಂದಿರುವಂತಹ ವೃತ್ತಿ ಎಂದರೆ ಅದು ಕೇವಲ ಶಿಕ್ಷಕ ವೃತ್ತಿ ಅಂತ ಹೇಳಿದರೆ ತಪ್ಪಾಗಲಾರದು. ಎಲ್ಲ ಮಕ್ಕಳು ಚಪ್ಪಾಳೆಯನ್ನು ತಟ್ಟಬೇಕು. ಹೋಲದ ಭಾಗ್ಯ ವಿಶೇಷದಿಂದ ಪುಣ್ಯಜೀವಿಗಳು ಇಳಿದು ಬರುತ್ತಾರಂತೆ. ಆ ಪುಣ್ಯ ಕರ್ನಾಟಕದ್ದು. ಅದರಲ್ಲೂ ವಿಶೇಷವಾಗಿ ಬೆಳಗಾವಿ ಜಿಲ್ಲೆಯ ಸೌದತ್ತಿ ತಾಲೂಕಿನ ಸುತ್ತಗಟ್ಟಿ ಗ್ರಾಮದ್ದು. ಯಾಕಂದರೆ ಇದು ಸಾಧು ಸಂತರ ಮಹಾಪುರುಷರ ಪಾದಧೂಳಿಯಿಂದ ಪಾವನವಾದಂಥ ಒಂದು ಪುಣ್ಯಕ್ಷೇತ್ರ. ಆದಿ ಬಾಲಲೀಲಾ ಸಂಗಮೇಶ್ವರರಿಂದ ಹಿಡಿದು ಪ್ರಚಲಿತ ಉಮೇಶ್ವರ ಅಜ್ಜನವರ ಪಾದಧೂಳಿಯಿಂದ ಒಂದು ಪಾವನವಾದಂಥ ಒಂದು ಪುಣ್ಯಕ್ಷೇತ್ರ. ಇಂಥ ಒಂದು ಪುಣ್ಯಕ್ಷೇತ್ರದಲ್ಲಿ ನಾನು ಸುಮಾರು 30 ವರ್ಷಗಳ ನಿರಂತರ ಸೇವೆಯನ್ನು ಸಲ್ಲಿಸಿ ಇವತ್ತು ನನ್ನ ಸೇವೆಯಿಂದ ನಾನು ನಿವೃತ್ತನಾಗ್ತಾ ಇದ್ದೀನಿ. ಯಾಕಂದರೆ ಇಲ್ಲಿ ಸರ್ಕಾರದಲ್ಲಿ ಏನಂತೆ ಇಂದಿಗೆ ನನಗೆ 60 ವರ್ಷ ತುಂಬಿದ್ರು ಟುಡೇ ಲಾಸ್ಟ್ ಡೇ ಆಫ್ ದ ಮೈ ಸರ್ವಿಸ್. ನಾಳೆಯಿಂದ ಈ ಶಾಲೆಯ ಋಣ, ಈ ಊರಿನ ಋಣ, ಈ ಊರಿನ ನೀರಿನ ಋಣ, ಈ ಊರಿನ ಅನ್ನದ ಋಣ, ನನ್ನ ವಿದ್ಯಾರ್ಥಿಗಳ ಋಣ ಇವತ್ತಿಗೆ ನಾನು ಪಡ್ಕೊಂಡೆ. ನಾಳೆಯಿಂದ ನಾನೇ ಬೇರೆ, ನೀವೇ ಬೇರೆ. ಅದಕ್ಕಾಗಿ ಸುಮಾರು 30 ವರ್ಷಗಳ ಕಾಲ ನಾನು ಈ ಊರಲ್ಲಿ ಸೇವೆ ಸಲ್ಲಿಸಿದ್ದೇನೆ. ಈ ಊರಿನ ಬಗ್ಗೆ ಹೇಳಬೇಕಂದ್ರೆ ಬಹುಶಃ ನನ್ನ ಮಾಲಿನ್ಯನೋ ಅಥವಾ ಈ ಊರವರು ನನ್ನ ಮೇಲೆ ಇಟ್ಟಂಥ ಪ್ರೀತಿ ವಿಶ್ವಾಸ ನನಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಬಹಳಷ್ಟು ಪ್ರೀತಿ, ಅಭಿಮಾನ, ವಿನಯ, ವಿಧೇಯತೆ, ಭಕ್ತಿ, ಗೌರವಗಳನ್ನ ತಾವೆಲ್ಲ ನಾನು ತೋರಿಸಿದ್ದೀರಿ. ಅದಕ್ಕಾಗಿ ನಾನು ನಿಮ್ಮನ್ನು ಎಷ್ಟು ಕೊಂಡಾಡಿದ್ರು, ಎಷ್ಟು ನಿಮ್ಮ ಋಣ ತೀರಿಸಿದ್ರು ನಾನು ಕಡಿಮೆನೆ. ಅಂಥ ಒಂದು ಪವಿತ್ರವಾದಂಥ ಸ್ಥಳದಲ್ಲಿ ಒಂದು ಸೇವೆ ಸಲ್ಲಿಸುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ಕಿದ್ದು ಬಹುಶಃ ನನ್ನ ಪುಣ್ಯ. ಯಾಕಂದರೆ ನಾನು ಇಲ್ಲಿ ಶ್ರಮಿಸಿ ಬರುವಂಥ ಮೊದಲು ನನಗೆ ಚಿಕ್ಕಬೇಳೆ ಒಂದು ಪೋಸ್ಟಿಂಗ್ ಆಗಿತ್ತು. ಅಲ್ಲೇ ಬಸ್ಸಿನ ಅನಾನುಕೂಲದಿಂದ ನಾನು ಮತ್ತೊಂದು ಸಲ ಆಫೀಸ್ ಹೋದಾಗ ಇದು ಸುತ್ತಗಟ್ಟಿ ಕಾಲೇಜಿನ ಲೇಖಪಾಣಿ ಅಂತ ಸುತ್ತಗಟ್ಟಿ ಹಾಕಿದ್ದು. ಇಲ್ಲಿ ಸಾಕಷ್ಟು ಜನ ನನ್ನ ಸಹಪಾಠಿಗಳಾದ, ನನ್ನ ಸ್ನೇಹಿತರಾದ,
ಅವರೆಲ್ಲರ ಜೊತೆ ಒಂದು ಸೇವೆ ಮಾಡುವಂಥ ಒಂದು ಸೌಭಾಗ್ಯ ನನಗೆ ಸಿಕ್ತು. ಅದರ ಜೊತೆಗೆ ಈ ಊರವರನ್ನು ಹೇಗಿಲ್ಲ ನನ್ನ ಮೇಲೆ ಇಟ್ಕೊಂಡೆಲ್ಲ ಪ್ರೀತಿ ಹೇಳಲಿಷ್ಟು ನಾನು ಎಷ್ಟು ಅವರನ್ನು ಕೊಂಡಾಡಿದ್ರು ಕಡಿಮೆ. ನಾನು ಇನ್ನೊಂದು ಜನ್ಮ ಎಲ್ಲಿ ಬಂದು ಈ ಊರಿನ ಅನುಸರಿಸಕ್ಕೆ ನನಗೆ ಆಗೋದಿಲ್ಲ. ಅಷ್ಟೊಂದು ಪ್ರೀತಿ ವಿಶ್ವಾಸವನ್ನು ತಾವೆಲ್ಲ ತೋರಿಸಿದ್ದೀರಿ. ನನ್ನ ಒಂದು 30 ವರ್ಷಗಳ ಸೇವಾವಧಿಯಲ್ಲಿ ಸುಮಾರು 8ರಿಂದ 10 ಜನ ಹೆಡ್ ಮಾಸ್ಟರ್ಗಳಾಗಿ ಬಂದರು. ಅವರೆಲ್ಲರೂ ನನ್ನ ಮೇಲೆ ಬಹಳ ಅಭಿಮಾನ, ಪ್ರೀತಿ, ವಿಶ್ವಾಸವನ್ನು ಇಟ್ಕೊಂಡಿದ್ರು. ಅದೇ ರೀತಿ ಸುಮಾರು 8 SDMCಗಳು ಇಲ್ಲಿಬ್ಬರು ನನ್ನ ಕ್ರೀಡೆಯಲ್ಲಿ SDMC ಅಧ್ಯಕ್ಷರಾಗಿರುವಂಥದ್ದು ಮಹೇಶ್ ಪಾಟೀಲ್ ಅವರು, ಇನ್ನೊಬ್ಬರು ಎಲ್ರಿಗೂ ಅವರು ನಮ್ಮ ಹೆಡ್ ಮಾಸ್ಟರ್ ಅಪಾಯಿಸರು, ಆನಂತರ ನಮ್ಮ ಉಪಾಧ್ಯಕ್ಷರವರು, ಇವರು ನಮ್ಮ SDMC ಸದಸ್ಯರು. ಎಲ್ಲರೂ ನನಗೆ ಬಹಳಷ್ಟು ಪ್ರೀತಿ ವಿಶ್ವಾಸವನ್ನು ತೋರಿಸಿದ್ದೀರಿ. ಆನಂತರ ಈ ಊರಲ್ಲಿ ಅಂಗನವಾಡಿ ಕಾರ್ಯಕರ್ತರಿರ್ಬೋದು, ಪ್ರಾಥಮಿಕ ಆರೋಗ್ಯ ಕೇಂದ್ರದ ನೌಕರ ಸಿಬ್ಬಂದಿ ವರ್ಗ ಇರ್ಬೋದು, ಪ್ರೌಢಶಾಲೆಯ ಎಲ್ಲ ಶಿಕ್ಷಕರು, ವಿದ್ಯಾರ್ಥಿಗಳಾಗಲಿ, ಅಲ್ಲಿಯ SDMC ಆಗಲಿ, ಗ್ರಾಮ ಪಂಚಾಯತಿಯವರಾಗಲಿ, ಎಲ್ಲರಿಗೂ ನನ್ನ ಮೇಲೆ ಬಹಳಷ್ಟು ಪ್ರೀತಿ, ವಿಶ್ವಾಸ, ಭಕ್ತಿ, ಗೌರವ. ಅದಕ್ಕಾಗಿ ಆ ಎಲ್ಲರ ಋಣವನ್ನು ನಾನು ಯಾವ ರೀತಿ ತೀರಿಸಬೇಕು ಅನ್ನೋದು ಬಹಳ ಕಡಿಮೆ. ಅದಕ್ಕಾಗಿ ಬಹುಶಃ ನನ್ನ ಋಣ ಈ ಊರಿನ ದೈಹಿಕವಾಗಿ ಈ ಊರಿಂದ ನನ್ನ ಋಣ ಮುಗಿದು ನನ್ನ ಮನಸ್ಸು, ನನ್ನ ಜೀವ ಯಾವಾಗಲೂ ಈ ಊರಿಗಾಗಿ ಹಾತೊರೆಯುತ್ತಿರುತ್ತದೆ. ನನ್ನ ವಿದ್ಯಾರ್ಥಿಗಳ, ನನ್ನ ಮಕ್ಕಳ ಭವಿಷ್ಯವನ್ನು ನಾನು ನಿರಂತರವಾಗಿ ನೋಡಲು ಇಷ್ಟಪಡ್ತೀನಿ. ಯಾಕಂದ್ರೆ ಸುಮಾರು ಜನ ವಿದ್ಯಾರ್ಥಿಗಳು ಇವತ್ತು ನಮ್ಮ ಕೈಯಲ್ಲಿ ತೆಗಿದ್ದಾರೆ. ನನಗೊಂದು ಹೆಮ್ಮೆ ಅಂದರೆ ನನ್ನ ದಯದಿಂದ ಬಂದ ವಿದ್ಯಾರ್ಥಿಗಳು ಇವತ್ತು ಶ್ರೇಷ್ಠ ಸರ್ಜನ್ ಆಗಿ, ಇಂಜಿನಿಯರ್ ಆಗಿ ಅನೇಕ ಹುದ್ದೆಗಳನ್ನು ಅಲಂಕರಿಸಿದ್ದಾರೆ. ಅದಕ್ಕಿಂತ ಸಂತೋಷ ಬಹುಶಃ ನನಗೆ ಇನ್ನೊಂದಿಲ್ಲ. ಯಾಕಂದರೆ ನಾನು ಗಳಿಸಿದ್ದು ನನ್ನ ವಿದ್ಯಾರ್ಥಿಗಳನ್ನು ಮಾತ್ರ. ಅದ್ರ ಮೇಲೆ ನಮ್ಮ ಮಕ್ಕಳು ಏನೂ ಅಪೇಕ್ಷೆ ಪಟ್ಟಿಲ್ಲ ನನಗೆ. ಈ ವಿಶ್ವದ ನಮ್ಮ ಸರ್ ಟೀಚರು, ನಮ್ಮ ಅಧ್ಯಕ್ಷರು ಎಲ್ಲ ಹೇಳಿದ್ರು. ಅವ್ರು ಹೇಳಿದ್ದು ನಾನು ಅಂಥ ದೊಡ್ಡ ಸಾಧನೆ ಏನು ಮಾಡಿಲ್ಲ. ನನ್ನ ಕರ್ತವ್ಯವನ್ನು ನಾನು ಮಾಡಿದ್ದೀನಿ. ಸರ್ಕಾರದ ಸಂಬಳ ತಗೊಂಡು ಸರ್ಕಾರಿ ಕೆಲಸವನ್ನು ಯಾವ ರೀತಿ ಮಾಡಬೇಕು ಅದನ್ನ ಅಷ್ಟೇ ಮಾಡಿದ್ದೆ. ಅದಕ್ಕಿಂತ ಹೆಚ್ಚು ನಾನು ಏನೂ ಮಾಡಿಲ್ಲ. ಆದರೂ ಇಲ್ಲಿ ನಮ್ಮ ಶಾಲೆಯಲ್ಲಿ ಕಲಿತಂಥ ವಿದ್ಯಾರ್ಥಿಗಳು ಪ್ರತಿ ವರ್ಷ ಬೈಲಹೊಂಗಲ PUC ಕಾಲೇಜಿನಲ್ಲಿ ಮೊದಲೇ 3 ಸ್ಥಾನದಲ್ಲಿ ನಮ್ಮ ಶಾಲೆಯಲ್ಲಿ ವಿದ್ಯಾರ್ಥಿಗಳಿರ್ತಾರೆ PUC ಅವರು. ಅದಕ್ಕೆ ಅಂಥ ವಿದ್ಯಾರ್ಥಿಗಳು ನಮ್ಮ ಶಾಲೆಯಲ್ಲಿ, ನಮ್ಮ ಊರಿನಲ್ಲಿ ಆಗಿ ಹೋಗಿದ್ದಾರೆ. ಇಷ್ಟೆಲ್ಲ ಒಂದು ಅನುಕೂಲತೆಯನ್ನು ಪಡೆದಂಥ ನಾನು ಈ ಶಾಲೆಗೆ, ಈ ಊರಿಗೆ ಏನಾದರೂ ಋಣ ಸಲ್ಲಿಸಬೇಕಂತ ಮಾಡಿದರೆ, ಅದಕ್ಕಾಗಿ ಸ್ವಲ್ಪ ನಾನು ನನ್ನ ಋಣವನ್ನು ಸ್ವಲ್ಪ ಹಗುರ ಮಾಡ್ಕೋಬೇಕಂದ್ರೆ ಈ ಶಾಲೆಯ ಒಂದು ನಿರಂತರ ಠೇವಣಿ ಖಾತೆಗೆ ನಾನು ಒಂದು 25,000 ರೂಪಾಯಿಗಳನ್ನ ದೇಣಿಗೆಯಾಗಿ ಕೊಡಬೇಕಂತ ಮಾಡಿದ್ದೀನಿ. ಆ ಹಣವನ್ನು ನಮ್ಮ ಶಿಕ್ಷಕರು, ನಮ್ಮ ಎಲ್ಲ ವಿದ್ಯಾರ್ಥಿಗಳು, ಪ್ರತಿಯೊಂದು ವಿದ್ಯಾರ್ಥಿಗಳಿಗೂ ಅನುಕೂಲವಾಗುವ ರೀತಿಯಲ್ಲಿ ಆ ಹಣವನ್ನು ಬಳಕೆ ಮಾಡಿಕೊಳ್ಬೇಕು. ಆ ನಂತರ ನನ್ನ ಅವರ ಶಾಲೆ, ಪ್ರೌಢಶಾಲೆ ಕೂಡ ಅವರು ನಮ್ಮ ವಿದ್ಯಾರ್ಥಿಗಳು. ಆ ಶಾಲೆ ಬಗ್ಗೆ ನನಗೂ ಹೆಮ್ಮೆ. ಆ ಪ್ರೌಢಶಾಲೆಗೂ 10,000 ರೂಪಾಯಿಗಳ ದೇಣಿಗೆಯನ್ನು ನಾನು ಈ ಸಂದರ್ಭದಲ್ಲಿ ಕೊಡ್ತಾ ಇದ್ದೀನಿ. ಅದಕ್ಕಾಗಿ ನಾನು ಬಹುಶಃ ಈ ಊರಿನ ಇವತ್ತು ಅದರಲ್ಲಿ ಈ ಊರಿನ ಕಷ್ಟ ಸುಖಗಳಲ್ಲಿ, ಸಂತೋಷಗಳಲ್ಲಿ ನಾನು ಸದಾ ಭಾಗಿಯಾಗಿರುತ್ತೇನೆ. ಈ ಬಹುಶಃ 4 ದಿನದಿಂದ ನಮ್ಮ ಶಾಲೆಯ ಎಲ್ಲ ವಿದ್ಯಾರ್ಥಿಗಳು 4 ದಿನ ಒಳಕತ್ತಾರೆ. ಅದಕ್ಕೆಲ್ವ ನಾನು ಮತ್ತೆ ಬರ್ತಿರ್ತೇನೆ ಮ್ಯಾಗಿನಾಗ. ಸೂರ್ಯ ಮುಳುಗಿ ಹೋದ ಅಂತ ನಾವು ಚಿಂತೆ ಮಾಡಬಾರ್ದು. ಯಾಕಂದರೆ ಸೂರ್ಯ ಮುಳುಗಿ ಹೋದಂತ ಚಿಂತೆ ಮಾಡ್ಕೊಂಡು ಕೂತ್ರೆ ರಾತ್ರಿ ಬರುವಂಥ ಚಂದ್ರ, ಸುದ್ದಿ, ನಕ್ಷತ್ರ, ಬೆಳಗಿನಗಳನ್ನು ನೋಡುವಂಥ ಒಂದು ಸೌಭಾಗ್ಯವನ್ನು ನಾವು ಕಳ್ಕೊತೇವೆ. ಅದಕ್ಕೆ ಜಗತ್ತು ವಿಶಾಲವಾಗಿದೆ. ಸಾಕಷ್ಟು ಜನ ನಮ್ಮ ಒಳ್ಳೆಯ ಶಿಕ್ಷಕರಾದ ಅವರು ಮುಂದಿನ ಕಾರ್ಯವನ್ನು ನನಗಿಂತಲೂ ಚೆನ್ನಾಗಿ ನಡೆಸ್ಕೊಂಡು ಬರ್ತಾರೆ. ತಾವೆಲ್ಲ ಅತ್ಯಂತ ಶಿಸ್ತಿನಿಂದ ಶಾಲೆಗೆ ಬರ್ತೀವಿ. ಇಲ್ಲಿ ಇನ್ನೊಂದು, ಈ ಶಾಲೆ, ನಮ್ಮ ಶಾಲೆಯಲ್ಲಿ ಆಟದಲ್ಲಿ ಯಾವಾಗಲೂ ನಮ್ಮ ಶಾಲೆ ಬಂದು ಪ್ರತಿ ವರ್ಷ ನಮ್ಮ ಶಾಲೆಯ ವಿದ್ಯಾರ್ಥಿಗಳು ತಾಲೂಕಾ ಮಟ್ಟದಲ್ಲಿ ಕಬಡ್ಡಿಯನ್ನು ಪಾರ್ಟಿಸಿಪೇಟ್ ಪ್ರತಿ ವರ್ಷ ಮಾಡ್ತಾರೆ. ಪ್ರೌಢಶಾಲೆಯ ವಿಭಾಗ ಹೋಗಿ ಬಂದಾರೆ. ಅದಕ್ಕಾಗಿ ಆಟೋಟಗಳಲ್ಲಿ ಇಲ್ಲಿ ಯುವಕರಿಗಾಗಲಿ ನಮ್ಮ ವಿದ್ಯಾರ್ಥಿಗಳಿಗೆ ಭಾಳಷ್ಟು ಆಸಕ್ತಿ. ತಮ್ಮ ಎಲ್ಲ ಅಭ್ಯಾಸ ಇದೇ ರೀತಿ ಮುಂದುವರಿಯಲಿ. ಆ ದೇವರು ನಮಗೆಲ್ಲ ಆಯಸ್ಸು, ಆರೋಗ್ಯ, ವಿದ್ಯೆ, ಬುದ್ಧಿ, ಸಕಲ ಭೋಗ ಸೌಭಾಗ್ಯಗಳನ್ನು ಕೊಡಲಿ. ಸಮಾಜದಲ್ಲಿ ಉನ್ನತವಾದಂಥ ಸ್ಥಾನಮಾನಗಳನ್ನು ಅಲಂಕರಿಸುವಂಥ ಒಂದು ಸೌಭಾಗ್ಯವನ್ನು ಕೊಡಲಿ. ಮತ್ತೊಮ್ಮೆ ನನಗೆ ಬಹುಶಃ ಇಷ್ಟು ನಾನು ನಿರೀಕ್ಷೆ ಮಾಡಲಿಲ್ಲ. ನನ್ನ ನಿರೀಕ್ಷೆಗೂ ಮೀರಿ ತಾವೆಲ್ಲ ನನಗೆ ಅಪಾರವಾದಂಥ ಪ್ರೀತಿ, ಅಭಿಮಾನ, ವಿಶ್ವಾಸವನ್ನು ತೋರಿಸಿದ್ದೀರಿ. ಅದಕ್ಕಾಗಿ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸಾವಿರ ನಮನಗಳನ್ನು ಅರ್ಪಿಸಿ ನನ್ನನ್ನು ಈ ಸಂದರ್ಭದಲ್ಲಿ ಸನ್ಮಾನಿಸಿ ಬೀಳ್ಕೊಡುತ್ತಿರುವುದಕ್ಕಾಗಿ ತಮ್ಮೆಲ್ಲರಿಗೂ ತುಂಬು ಹೃದಯದ ಧನ್ಯವಾದಗಳನ್ನು ಅರ್ಪಿಸುತ್ತಾ ನನ್ನ ಮಾತುಗಳನ್ನು ಮುಗಿಸ್ತೀನಿ. ಈ ಸಂದರ್ಭದಲ್ಲಿ ನಮ್ಮ ಶಾಲೆಯಲ್ಲಿ